ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಯತ್ನಾಳ್ ಹೊಸ ಪಕ್ಷ ಘೋಷಣೆ, ಅಡಕತ್ತರಿಯಲ್ಲಿ ಬಿಜೆಪಿಯ ಹಿಂದೂ ಅಜೆಂಡಾ, ಸಿದ್ದು ನಿವೃತ್ತಿ, ಮುಸ್ಲಿಂ ಮತ ಇನ್ಮುಂದೆ ಯಾರಿಗೆ, ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ಉಪಚುನಾವಣೆ ಇದೆಯಲ್ಲ, ಅದು ಬಾಗಲಕೋಟೆ ಆಗಿರ್ಬೋದು ಅಥವಾ ದಾವಣಗೆರೆ ದಕ್ಷಿಣ ಉಪಚುನಾವಣೆ ನಂತರ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಮುಖಂಡರ ಮತಗಳು ಅಥವಾ ಮುಸ್ಲಿಂ ಸಮುದಾಯದ ಮತಗಳು ಇನ್ನು ಮುಂದೆ ಕಾಂಗ್ರೆಸ್ಸಿಗೆ ಹೋಗೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತ ಹೇಳ್ಬೋದು. ಇಲ್ಲೇ ತನಕ ಏನೇ ಆದರೂ ಕೂಡ ಮುಸ್ಲಿಮರಿಗೆ ಅನ್ಯಾಯ ಆದರೂ, ಮುಸ್ಲಿಮರಿಗೆ ಸ್ವಲ್ಪ ತೊಂದರೆ ಆದರೂ ಕೂಡ ಸಿದ್ದರಾಮಯ್ಯನವರ ಅಹಿಂದ ಅಜೆಂಡಾವನ್ನು ನೋಡಿಕೊಂಡು ಇಲ್ಲೇ ತನಕ ಮುಸ್ಲಿಂ ಮತದಾರರು ಸಿದ್ದು ಮುಖ ನೋಡಿ ಅಥವಾ ಕಾಂಗ್ರೆಸ್ ಮುಖವನ್ನು ನೋಡಿ ಕಾಂಗ್ರೆಸ್ಗೆ ಮತವನ್ನು ಹಾಕ್ತಾಯಿದ್ರು ಮತ್ತು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದರು. ಆದರೆ ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ, ಡಿ ಕೆ ಶಿವಕುಮಾರ್ ಈಗಾಗಲೇ ನಡ್ಕೊಂಡಂಥ ರೀತಿ ಇರ್ಬೋದು, ಅದು ಜಬ್ಬರ್ ಅವರ ವಜಾ ಆಗಿರ್ಬೋದು, ಕೆ ಎನ್ ರಾಜಣ್ಣ ಎನ್ನುವಂಥ ಒಬ್ಬ ಎಸ್ ಟಿ ಮುಖಂಡನ ವಜಾ ಆಗಿರ್ಬೋದು, ಜೊತೆಗೆ ನಜೀರ್ ಅಹಮದ್ ಎನ್ನುವಂಥ ಸಿ ಎಂ ಕಾರ್ಯದರ್ಶಿಯ ವಜಾ ಆಗಿರ್ಬೋದು, ಜೊತೆಗೆ ಅನೇಕ ಮುಖಂಡರ ವಜಾ, ಅದರಲ್ಲೂ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಮುಸ್ಲಿಂ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಈಗ ಆರೋಪ ಕೇಳಿಬರ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಮೀಟ್ ಮಾಡಿ, ಇಲ್ಲ ನೀವು ಅಲ್ಪಸಂಖ್ಯಾತ ಮುಖಂಡರ ಕಡೆಗಣಿಸಬಾರ್ದು ಮತ್ತು ಈ ವಜಾವನ್ನು ಇನ್ಮುಂದೆ ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಮಾತುಕತೆ ಆಡಿದ್ದನ್ನು ನೋಡ್ತಾ ಇದ್ದರೆ, ಎಲ್ಲೋ ಒಂದು ಕಡೆ ಮುಸ್ಲಿಂ ನಾಯಕರು ಕಾಂಗ್ರೆಸ್ ವಿರುದ್ಧ, ಅದರಲ್ಲೂ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಆದರೂ ಕೂಡ ಸಿದ್ದರಾಮಯ್ಯನವರು ಇರ್ತಾರೆ ಅನ್ನುವಂಥ ಒಂದು ಆಶಯ ಇತ್ತು. ಆದರೆ ಈಗ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ಕಾಲ ಸನ್ನಿಹಿತವಾಗಿದ್ದ, ಜೊತೆಗೆ ಸಿದ್ದರಾಮಯ್ಯನವರು ಸ್ವಯಂ ನಿವೃತ್ತಿ ಪಡ್ಕೊಳ್ಳುವಂಥ ಕಾಲ ಕೂಡ ಸನ್ನಿಹಿತವಾಗಿದೆ. ಇದು ನಂಬರ್ 1. ಇನ್ಮುಂದೆ ಅಲ್ಪಸಂಖ್ಯಾತ ಮತಗಳು ಯಾರಿಗೆ ಹೋಗುತ್ತೆ ಎನ್ನುವಂಥ ವಿಷಯ. ಇನ್ನು ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆಯಾಗಿ 1 ವರ್ಷ ಆಯಿತು. 2025 ಮಾರ್ಚ್ 25ಕ್ಕೆ ಅವ್ರನ್ನ ಪಕ್ಷದಿಂದ ಕೆಲವೊಂದು ಕಾರಣಕ್ಕಾಗಿ ಉಚ್ಚಾಟನೆ ಮಾಡಲಾಯಿತು. ಅದಾದ ನಂತರ ಯತ್ನಾಳ್ ಅವರ ಒಂದು ವರ್ಚಸ್ಸು ಇಡೀ ರಾಜ್ಯಕ್ಕೆ ಅರ್ಥ ಆಯಿತು. ಅವರು ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಹಿಂದುತ್ವದ ಕಾರ್ಯಕರ್ತರು ಸಮಾವೇಶ ಮಾಡ್ತಾಯಿದ್ರು. ಅವರ ಒಂದು ಪ್ರಭಾವ ಇಲ್ಲದಂಥ ಮಂಡ್ಯ ಮೈಸೂರು ಕಡೆ ಬಂದರೂ ಕೂಡ ಅವರ ಪ್ರಭಾವ ಹೇಗಿತ್ತಂದರೆ ಲಕ್ಷ ಜನ ಸೇರ್ತಾಯಿದ್ರು. ಜೊತೆಗೆ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಬಿ ಜೆ ಪಿ ಮತ್ತೆ ಅವರನ್ನು ಮರಳಿ ವಾಪಸ್ ತರುತ್ತೆ ಅಥವಾ ಬಿ ಜೆ ಪಿಗೆ ಮತ್ತು ಯತ್ನಾಳ್ ಸೇರುತ್ತೆ, ಎಲ್ಲವೂ ಕೂಡ ಊಹಾಪೋಹ ಇದ್ದರೂ ಕೂಡ ಒಮ್ಮೊಮ್ಮೆ ಯತ್ನಾಳ್ ಅವ್ರು ಹೇಳ್ತಾ ಇದ್ರು, ಇಲ್ಲ ನಾನು ಕೈಕಾಲು ಬಿದ್ದು ಬಿ ಜೆ ಪಿಗೆ ಹೋಗೋ ಪ್ರಶ್ನೆ ಇಲ್ಲ, ನಾನು ನನ್ನ ಈ ಸಮಾನ ಮನಸ್ಕರು ಸೇರಿ ಒಂದು ಪಕ್ಷವನ್ನು ಕಟ್ತೇವೆ, ಅದು JCB ಆಗಿರ್ಬೋದು ಅಥವಾ ಹೊಸ ಪ್ರಾದೇಶಿಕ ಪಕ್ಷವನ್ನು ಕಟ್ತೇವೆ, ಅದಕ್ಕೆ ಒಂದು ಯೋಚನೆ ನಡೀತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅದಾದ ನಂತರ ಕೂಡ ಬಾಗಲಕೋಟೆ ಉಪಚುನಾವಣೆಯಲ್ಲಿ ವೀರಣ್ಣ ಚರಂತಿಮಠ ಅವರ ಪರವಾಗಿ ಯಾವಾಗ ಯತ್ನಾಳ್ ಅವರು ಬಂದ್ರಲ್ಲ, ಆಗ ಮತ್ತೊಂದು ಊಹಾಪೋಹ ಇತ್ತಿಲ್ಲ, ಬಿ ಜೆ ಪಿಗೆ ಅವರು ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ. ಯಾಕಂದರೆ ಯತ್ನಾಳ್ ಅವರ ಜೊತೆ ಪ್ರಹ್ಲಾದ್ ಜೋಶಿ ಇದ್ದರು, ಅರವಿಂದ್ ಬೆಲ್ಲದ್ ಇದ್ರು, ಹೀಗೆ ಬಿ ಜೆ ಪಿಯ ದೊಡ್ಡ ನಾಯಕರೇ ಅವ್ರ ಜೊತೆ ವೇದಿಕೆಯನ್ನು ಹಂಚ್ಕೊಂಡು ಹೀಗಾಗಿ ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಸೇರಿಬಿಟ್ಟಿದ್ದಾರೆ. ವಿ ಸೋಮಣ್ಣನವರು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡ್ತಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ತಾನು ಹೇಳಿ ಕೇಳಿ ಬಿ ಜೆ ಪಿಗೆ ತಾನು ಹೋಗಲ್ಲ, ಅವ್ರೇನಾದ್ರು ಕರ್ಕೊಂಡ್ರೆ ಹೋಗ್ತೇವೆ ಹೋಗ್ತದು, ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡ್ರೆ ಮಾತ್ರ ಹೋಗ್ತೇನೆ ಅನ್ನುವಂಥ ಒಂದು ಖಡಕ್ ಸೂಚನೆಯನ್ನು, ಖಡಕ್ ಮಾತನ್ನು ಬಸವನಗೌಡ ಪಾಟೀಲ್ ಅವರು ಹೇಳ್ತಾನೆ ಇದ್ರು. ಆದರೆ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಇಲ್ಲ, ನಾನು ಬಿ ಜೆ ಪಿಗೆ ಹೋಗುವ ಯೋಚನೆ ಇನ್ನೂ ತನಕ ಆಗಿಲ್ಲ, ಅವರು ಕರ್ಕೊಳ್ಳುವಂಥ ಯೋಚನೆ ಕೂಡ ಆಗಿಲ್ಲ, ಮುಂದೊಮ್ಮೆ ಕಾದು ನೋಡೋಣ. ಆದರೆ ಈಗ ನನ್ನ ಮುಂದಿರುವಂಥ ವ್ಯವಸ್ಥೆ ಅಂದರೆ ಮೇ ತಿಂಗಳಲ್ಲಿ ಇಡೀ ರಾಜ್ಯ ಪ್ರವಾಸನ ಮಾಡ್ತೇನೆ ಮತ್ತು ನಮ್ಮ ಕಾರ್ಯಕರ್ತರ, ನಮ್ಮ ಒಂದು ಅಭಿಮಾನಿಗಳ ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಪ್ರಾದೇಶಿಕ ಪಕ್ಷದ ಕಟ್ಟುವಂಥ ಒಂದು ಸೂಚನೆ, ಒಂದು ಚಿಂತನೆ ಕೂಡ ಮಾಡಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಈಗ ಬಿ ಜೆ ಪಿಗೆ ನುಂಗಲಾರದ ತುತ್ತಾಗಿದೆ ಮತ್ತು ಅಡಕತ್ತರೆಯಲ್ಲಿ ಈ ಬಿ ಜೆ ಪಿಯ ಹಿಂದೂ ಅಜೆಂಡಾನು ಕೂಡ ಇದೀಗ ಮೇಲೋಟಕ್ಕೆ ಸಾಬೀತಾಗ್ತಾ ಬರ್ತಿದೆ. ನಾನು ಹೇಳಿದಾಗೆ ಬಿ ಜೆ ಪಿಗೆ ಹಿಂದೂ ಓಟ್ ಬೇಕು, ಕಾಂಗ್ರೆಸ್ಗೆ ಮುಸ್ಲಿಂ ಓಟ್ ಬೇಕು. ಇದು ಒಂದು ಕೋರ್ ವೋಟರ್ಸ್ ಅಂತಾರಲ್ಲ, ಆ ಕೋರ್ ವೋಟರ್ಸ್ ಎಲ್ಲ ಹೀಗಿರುತ್ತೆ. ಹಿಂದೂ ಅಜೆಂಡಾ ಇರುವಂಥವರು, ದೇಶಭಕ್ತಿ ಅಂತ ಹೇಳ್ತಾರಲ್ಲ, ಅವರೆಲ್ಲ ಕೂಡ ಬಿ ಜೆ ಪಿ ಇರ್ತಾರೆ. ಮುಸ್ಲಿಂ ನಾಯಕರು, ಅಲ್ಪಸಂಖ್ಯಾತ ಮುಖಂಡರು ತಮಗೇನೋ ಹೆಲ್ಪ್ ಆಗುತ್ತೆ, ಕಾಂಗ್ರೆಸ್ ನಮ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋಂಥ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಮತ ಹಾಕ್ತಾರೆ. ಆದರೆ ಇದೀಗ ಯತ್ನಾಳ್ ಒಂದು ಪಾಯಿಂಟ್, ಅವರು ಹಿಂದುತ್ವದ ಮತ್ತೊಂದು ಬ್ರ್ಯಾಂಡ್ ಕಟ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದು ಕೂರ್ತಾರೆ, CM ಕುರ್ಚಿಯಲ್ಲಿ ಕೂರ್ತಾರೆ. ಜೊತೆಗೆ ಅವರಿಗೆ ಅಲ್ಪಸಂಖ್ಯಾತ ಮುಖಂಡರು, ಅಲ್ಪಸಂಖ್ಯಾತ ಮತಗಳು ಅಷ್ಟಕ್ಕಷ್ಟೇ ಎನ್ನುವಂಥ ಮಾತು ಇದೀಗ 2 ಪಾಯಿಂಟ್ ಅಜೆಂಡಾವಾಗಿ ಹೊರಹೊಮ್ಮುತ್ತಿದೆ. ಮತ್ತು 2028 ಚುನಾವಣೆಯಲ್ಲಿ ಈ ಹಿಂದುತ್ವದ ಓಟ್ಗಳು ಯಾರಿಗೆ ಹೋಗುತ್ತೆ,
ಅದು ಬಿ ಜೆ ಪಿಗೆ ಹೋಗುತ್ತಾ ಅಥವಾ ಹಿಂದೂ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂಥ ಅಥವಾ ಬ್ರ್ಯಾಂಡ್ ಫೈರ್ ಆಗಿರುವಂಥ ಯತ್ನಾಳ್ಗೆ ಹೋಗುತ್ತಾ? ಮತ್ತೊಂದು ಕಡೆ ಮುಸ್ಲಿಂ ಮತಗಳು ಇಲ್ಲ ಏನೇ ಆಗಲಿ, ಸಿದ್ದರಾಮಯ್ಯ ಇರಲಿ, ಡಿ ಕೆ ಶಿವಕುಮಾರ್ ಇರಲಿ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಮತ ಹಾಕ್ತೇನೆ ಅಂತ ಅಭಿಪ್ರಾಯವನ್ನು ಇಟ್ಕೊಂಡು ಕಾಂಗ್ರೆಸ್ಗೆ ಮತ ಹಾಕ್ತಾರಾ? ಅಥವಾ ಬೇಡ, ಈ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ, ಯಾವುದೇ ಒಂದು ಕಾರಣಕ್ಕಾಗಿ ನಮಗೆ ಬಿ ಜೆ ಪಿ ಗೆಲ್ಲಬೇಕೆನ್ನುವಂಥ ಆಶೆ ಇಲ್ಲ, ಆದರೆ ಕಾಂಗ್ರೆಸ್ಸನ್ನು ಸೋಲಿಸಲೇಬೇಕು, ಮುಂದಿನ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಸೋಲಿಸಲೇಬೇಕೆನ್ನುವಂಥ ಕಾರಣಕ್ಕಾಗಿ ಡಿ ಕೆ ವಿರುದ್ಧ ಮತ ಹಾಕ್ತಾರೆ, ಅಥವಾ ಬೇರೆ ಒಂದು SDP ಆಗಿರ್ಬೋದು, ಅಲ್ಪಸಂಖ್ಯಾತ ಮುಖಂಡ ಅಥವಾ ಬೇರೆ JDS ಮತ ಹಾಕ್ತಾರ? ಇದು ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಆದರೆ ಯತ್ನಾಳ್ ಹೇಳುವ ಪ್ರಕಾರ ನಾನು ಪಕ್ಷವನ್ನು ಕಟ್ಟಿದ್ರೂ ಕೂಡ ನನ್ನ ಮುಂದೆ 3 ಅಜೆಂಡಾ ಇರುತ್ತೆ, 3 1 ಪಾಯಿಂಟ್ ಮ್ಯಾನಿಫೆಸ್ಟೋ ಇರುತ್ತೆ. ಒಂದು ಹಿಂದುತ್ವ, 2 ನಿರುದ್ಯೋಗ, 3ನೇದು ಅಭಿವೃದ್ಧಿ. ಹಿಂದುತ್ವದ ಕಾರ್ಯಕರ್ತರಿಗೆ, ಹಿಂದುತ್ವದ ಈ ಒಂದು ಹೋರಾಟಗಾರರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು, ಅವ್ರ ಮೇಲೆ FIR ಆಗಬಾರ್ದು, ಮತ್ತು ನಮ್ಮ ದೇಶ ರಕ್ಷಣೆ ಹಿಂದುತ್ವ ಅಜೆಂಡಾ ಇರಲೇಬೇಕು, 1 ಪಾಯಿಂಟ್ ಅಜೆಂಡಾ. ಎರಡನೇದಾಗಿ ನಮ್ಮ ರಾಜ್ಯದಲ್ಲಿ, ರಾಜ್ಯವನ್ನು ಕಂಪೇರ್ ಮಾಡಿದ್ರೆ ಲಕ್ಷ ವಿದ್ಯಾರ್ಥಿಗಳು, ಅದು KPSC ಆಗಿರ್ಬೋದು, ಬೇರೆ ಬೇರೆ ವಿದ್ಯಾರ್ಥಿಗಳು ಜಾಬ್ ಸಿಗ್ತಾ ಇಲ್ಲ, 16 ವರ್ಷಗಳಿಂದ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾಯಿದ್ದಾರೆ, ಆದರೆ ಆ ಪರೀಕ್ಷೆಯಲ್ಲಿ ಗೋಲ್ಮಾಲ್ ಆಗ್ತಿದೆ. KPSC ಪರೀಕ್ಷೆಯಲ್ಲಿ ಗೋಲ್ಮಾಲ್ ಆಯಿತು, PSI ಪರೀಕ್ಷೆಯಲ್ಲಿ ಗೋಲ್ಮಾಲ್ ಆಯಿತು. ಹಾಗಾಗಿ ನಿರುದ್ಯೋಗ ತಾಂಡವಾಡ್ತಿದೆ, ಇಲ್ಲಿ ಅಭಿವೃದ್ಧಿ ಕಾಣ್ತಿಲ್ಲ ಅಂತ ಕಾರಣಕ್ಕಾಗಿ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿಸುವಂಥ ಭರವಸೆ, ಅದು ಬೇರೆ ಬೇರೆ ರೀತಿಯಿಂದ, ಜೊತೆಗೆ ಅಭಿವೃದ್ಧಿ ಎನ್ನುವುದು ಹಳ್ಳೆ ಹಿಡಿದ್ಬಿಟ್ಟಿದೆ, ಇಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ. ಹಾಗಾಗಿ ಒಂದು ಹಿಂದುತ್ವ, 2 ನಿರುದ್ಯೋಗ, ಮತ್ತೊಂದು ಅಭಿವೃದ್ಧಿ ಹೆಸರಿನಲ್ಲಿ ನಾನು ಮತ ಕೇಳ್ತೇನೆ. ಮತ್ತು ನಾನು ಪಕ್ಷ ಕಟ್ಟುವ ಮೊದಲು ನಾನು ಸುಖ ಸುಮ್ಮನೆ ಪಕ್ಷ ಕಟ್ಟಲಿಕ್ಕಾಗಲ್ಲ, ನಾನು ಇಡೀ ರಾಜ್ಯದ ಪ್ರವಾಸ ಮಾಡ್ತೇನೆ ಮತ್ತು ನನ್ನ ಸಮಾನ ಮನಸ್ಕರ, ನನ್ನ ಒಂದು ಬೆಂಬಲಿಗರ ಅಭಿಪ್ರಾಯವನ್ನು ಕೇಳ್ತೇನೆ. ಅವರು ಒಪ್ಪಿಗೆ ಕೊಟ್ಟ ನಂತರವಷ್ಟೇ ನಾನು ಪಕ್ಷವನ್ನು ಕಟ್ತೇನೆ ಅನ್ನುವಂಥ ಒಂದು ಬುದ್ಧಿವಂತಿಕೆಯ ಮಾತನ್ನು ಹೇಳಿದ್ದಾರೆ. ಯಾರೋ 4 ಜನ ಮಾತು ಕೇಳಿಕೊಂಡು ಪಕ್ಷ ಕಟ್ಟಿದವರು ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ ಎಲ್ಲವೂ ಕೂಡ ಅರ್ಥ ಆಗ್ತದೆ. ಒಂದು ವೇಳೆ ಪಕ್ಷ ಕಟ್ಕೊಂಡು 10-20 ಬಂದರೂ ಕೂಡ ನೆಕ್ಸ್ಟು ಅವರೆಲ್ಲ ಆಪರೇಷನ್ ಮಾಡಿಕೊಂಡು ಒಂದು ಕಡೆ BJP ಹೋಗ್ಬೋದು, ಒಂದು ಕಡೆ ಕಾಂಗ್ರೆಸ್ ಹೋಗ್ಬೋದು, ಅದು ಗೊತ್ತಿದೆ ಯತ್ನಾಳ್. ಹಾಗಾಗಿ ಹಿಂದೆ ಮುಂದೆ ಯೋಚನೆ ಮಾಡಿ ಪಕ್ಷ ಕಟ್ಟುವಂಥ ಒಂದು ದಡ್ಡತನ ಯತ್ನಾಳ್ಗೂ ಇಲ್ಲ. ಎಲ್ಲವನ್ನ ಯೋಚನೆ ಮಾಡಿ ಒಂದು ವೇಳೆ ಸಾಧ್ಯತೆಗಳು ಇಡೀ ರಾಜ್ಯದಿಂದ ಬಂತಂದರೆ ಆಗ ಒಂದು ಹೊಸ ಪಕ್ಷ ಕಟ್ಟುವಂಥ, ಪ್ರಾದೇಶಿಕ ಪಕ್ಷ ಕಟ್ಟುವಂಥ ಚಾನ್ಸಸ್ ಇದೆ. ಆದರೆ ಅದಕ್ಕೆ ಜನರ ಅಭಿಪ್ರಾಯ ಬೇಕು. ಇಡೀ ರಾಜ್ಯ ಪ್ರವಾಸ ಮಾಡ್ತೇನೆ, ಮೇ ಮೊದಲ ವಾರದಿಂದ ಪ್ರವಾಸ ಮಾಡ್ತೇನೆ, ಇಡೀ ರಾಜ್ಯ ಪ್ರವಾಸ ಮಾಡ್ತೇನೆ, ಕೋಲಾರಕ್ಕೆ ಹೋಗ್ತೀನಿ, ಅಲ್ಲಿ ವಿಘ್ನೇಶ್ವರ ಟೆಂಪಲ್ಗೆ ಪೂಜೆ ಮಾಡ್ತೇನೆ, ಅದಾದ ನಂತರ ನನ್ನ ಒಂದು ಅಧಿಕೃತ ಘೋಷಣೆ ಆಗುತ್ತೇನೆ ಅಂತ ಒಂದು ಆತ್ಮವಿಶ್ವಾಸದ ಮಾತಾಡ್ತಾರೆ. ಆದರೆ ಅವ್ರ ಮುಂದೆ ಒಂದು ಪ್ಲ್ಯಾನ್ ಕರೆಕ್ಟ್ ಆಗಿದೆ, ಆದರೆ ಈ ಪ್ಲ್ಯಾನ್ ಇದೀಗ BJPಗೆ ಹೊಡೆತ ಕೊಡುವಂಥ ಸಾಧ್ಯತೆ ಇದೆ. 2028ರ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದೀಗ ಮುಸ್ಲಿಂ ವಿರೋಧಿ, ಅಲ್ಪಸಂಖ್ಯಾತ ಮುಖಂಡರನ್ನು ವಜಾ ಮಾಡಿದರೆ, ಹಾಗೆ ಎನ್ನುವಂಥ ಕಾರಣಕ್ಕಾಗಿ ಮುಸ್ಲಿಂ ಮುಖಂಡರು ಕೂಡ ಇದೀಗ BJP ಗೆಲ್ಲಬೇಕು ಎನ್ನುವಂಥ ಕಾರಣಕ್ಕಿಂತ ಕಾಂಗ್ರೆಸ್ ಸೋಲಬೇಕು ಎನ್ನುವಂಥ ಕಾರಣಕ್ಕಾಗಿ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹೇಗೆ ಅಲ್ಪಸಂಖ್ಯಾತ ಮುಖಂಡರು SDP ಆಗಿ ಫಂಡಿಂಗ್ ಮಾಡಿದ್ರು, ಕಾಂಗ್ರೆಸ್ನ ಸಾಮ್ನವರ ಕುಟುಂಬವನ್ನು ಸೋರಿಸಲೇಬೇಕು ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಮುಖಭಂಗ ಆಗಲೇಬೇಕು ಅನ್ನುವಂಥ ಕಾರಣಕ್ಕಾಗಿ ಯಾವ ರೀತಿಯಲ್ಲಿ ಫಂಡಿಂಗ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡು ಇದೀಗ ಕಾಂಗ್ರೆಸ್ನ ವಜಾ ಆಗಿದ್ದಾರಲ್ಲ, ಅವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ BJP ಮತ ಹೋಗುತ್ತಾ ಅಥವಾ ಬೇರೆ ಬೇರೆ ಚಿಕ್ಕ ಪುಟ್ಟ ಪಾರ್ಟಿಗಳಿಗೆ ಮತ ಹೋಗುತ್ತಾ, ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಹಿಂದುತ್ವ ಅಜೆಂಡಾ ಮತಗಳು BJPಗೆ ಅನ್ನುವಂಥ ಮಾತಿತ್ತಲ್ಲ, ಆ ಮತಗಳು ಇದೀಗ ಏನಾದರೂ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಿಬಿಟ್ರೆ ಆಗ ಹಿಂದುತ್ವ ಅಜೆಂಡಾದ ಮತಗಳು ಒಂದು 4-5% ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಹೋದರೂ ಕೂಡ ಆ ದೊಡ್ಡ ಪಕ್ಷ ಮಕಾಡೆ ಮಲಗುವುದರಲ್ಲಿ ಯಾವುದೇ ಸಾಧ್ಯ ಇಲ್ಲ. ಈ ಹಿಂದೆ ಕೂಡ 2013ರಲ್ಲಿ BSY ಅವರು ಬೇರೆ ಪಾರ್ಟಿ ಕಟ್ಟಿದಾಗಲೂ ಕೂಡ, ಕರ್ನಾಟಕ BJP ಕಟ್ಟಿದಾಗಲೂ ಕೂಡ ಅವರ ಪಕ್ಷದಿಂದ ಮತ ಬಂದಿದ್ದು 7%, ಆದರೆ ದೊಡ್ಡ ಪಕ್ಷವಾದಂಥ BJP ಮಕಾಡೆ ಮಲಗಿಬಿಟ್ಟಿತ್ತು. ಅಂದರೆ 44 ಸೀಟನ್ನು ಗಳಿಸುವಲ್ಲಿ ಮಾತ್ರ ಸಫಲವಾಗಿತ್ತು. ಅದು ಈ ಹಿಸ್ಟ್ರಿಯಲ್ಲಿ ಅಭಿವೃದ್ಧಿ ಹೊಂದಿದಂಥ ಒಂದು ಜಯದ ಸಾಲಿನಲ್ಲಿ ಸಾಕ್ತಿದ್ದಂಥ BJP 10-20 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ MLAಗಳು ಗೆದ್ದು ಬಂದಿದ್ದು ಕೂಡ ಅದು BS ಯಡಿಯೂರಪ್ಪನವರ ಒಂದು ಬೇರೆ ಪಕ್ಷದ ಕಾರಣಕ್ಕಾಗಿ. ಹಾಗಾಗಿ ಒಂದು ಪಾರ್ಟಿ ಒಂದು 4-5% ಮತವನ್ನು ಪಡ್ಕೊಂಡ್ರೆ ಅದು ಅದೇ ಅಜೆಂಡಾ ಹೊಂದಿರುವಂಥ ಮತ್ತೊಂದು ಪಾರ್ಟಿಗೆ ಅತ್ಯಂತ ದೊಡ್ಡ ಲಾಸ್ ಆಗುತ್ತೆ. ಯಾಕಂದರೆ ಒಂದು ಪಾರ್ಟಿ ಅಥವಾ ಕಾಂಗ್ರೆಸ್ದು BJPಯ ಮಧ್ಯೆ ಎಲೆಕ್ಷನ್ ಆದಾಗ ಸೀಟ್ಗಳ ಹಂಚಿಕೆ ಸೀಟ್ಗಳು ಎಷ್ಟೇ ಜಾಸ್ತಿ ಗೆದ್ದಿದ್ರೂ ಕೂಡ ಆ ಈ ಪರ್ಸೆಂಟೇಜ್ ಆಫ್ ವೋಟಿಂಗ್ ಇದೆಯಲ್ಲ, ಅದು 3%, 4% ಮಾತ್ರ ಡಿಫರೆನ್ಸ್ ಇರುತ್ತೆ. ಒಂದು ಕಾಂಗ್ರೆಸ್ ಪಕ್ಷ 39% ಗೆದ್ದಿದ್ರೆ 39% ಅಥವಾ 40 ಅಂದರೆ ಒಂದು ಪಕ್ಷ ಕಾಂಗ್ರೆಸ್ ಈ ಸಲ 43 ವೋಟಿಂಗ್ ಪರ್ಸೆಂಟನ್ನು ತೆಗೆದುಕೊಂಡ್ರೆ, ಅದರ ಎದುರುಳೆ ಆಗಿರುವಂಥ BJP 39% ವೋಟಿಂಗನ್ನು ತೆಗೆದುಕೊಂಡ್ರೆ. ಹಾಗಾಗಿ 4-5% ವೋಟಿಂಗ್ ಡಿಫರೆನ್ಸ್ ಮಾತ್ರ ಇರುತ್ತೆ. ಅದರಲ್ಲಿ ಆ ಪಕ್ಷದ ಒಂದು ವೋಟನ್ನು ಮತ್ತೊಂದು ಪಾರ್ಟಿ ಅದನ್ನು 3-4% ಮತ್ತೊಂದು ಪಾರ್ಟಿ ಗೆದ್ಕೊಂಡ್ಬಿಟ್ಟಂದರೆ, ಈ ಯತ್ನಾಳ್ ಅವರ ಪಾರ್ಟಿ ತೆಗೆದುಕೊಂಡ್ಬಿಟ್ರೆ ಆಗ BJPಗೆ ದೊಡ್ಡ ಹೊಡೆತ ಆಗುತ್ತೆ. ಹಿಂದುತ್ವದ ಮತಗಳು 2 ಪಕ್ಷಗಳಿಗೆ ಹೋಳಾಗಿ ಅದು ಕಾಂಗ್ರೆಸ್ಗೆ ಲಾಭವಾಗುವಂಥ ಸ್ಥಿತಿಯಲ್ಲಿ ಇದ್ರೂ ಕೂಡ, ಮತ್ತೊಂದು ಕಡೆ ಈ ಮುಸ್ಲಿಂ ಮತಗಳು ಕೂಡ ಬೇರೆ ಬೇರೆ ಪಾರ್ಟಿಗಳಿಗೆ ಹಂಚಿ ಹೋಗುವಂಥ ಅಥವಾ SDP ಚಿಕ್ಕ ಪುಟ್ಟ ಮುಸ್ಲಿಂ ಪಾರ್ಟಿಗಳಿಗೆ ಹಂಚಿ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಮುಖ್ಯವಾದ ಕಾರಣ
ಜಬ್ಬರ್ ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ. ಇದು ನನಗೆ ಆದಂಥ ಮುಖಭಂಗ ಅಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ ಹಂಚಿಕೆ ಮಾಡುವಾಗ ಅಲ್ಪಸಂಖ್ಯಾತ ರಾಜ್ಯದ ಮುಖಂಡನ ಒಬ್ಬ ಮಾತೇ ಕೇಳಿಲ್ಲ. ಅದರಲ್ಲೂ ನಾನು ದಾವಣಗೆರೆ ಕ್ಷೇತ್ರ ಬಂದವನು ಮಾತೇ ಕೇಳಿಲ್ಲ ಅಂದರೆ ಇದು ಇಡೀ ರಾಜ್ಯದ ಮುಸ್ಲಿಂ ಮುಖಂಡರಿಗೆ ಆದಂಥ ಅವಮಾನ. ಇಡೀ ರಾಜ್ಯದ ಮುಸ್ಲಿಂ ಮುಖಂಡರನ್ನ ಕಡೆಗಣಿಸುವಂಥ ಕಾಂಗ್ರೆಸ್ ರೀತಿಗೆ ನನ್ನ ಧಿಕ್ಕಾರ ಎನ್ನುವಂಥ ಮಾತನ್ನು ಹೇಳಿದರೆ. ಹಾಗಾಗಿ ಯತ್ನಾಳ್ ಹೊಸ ಪಕ್ಷನ ಘೋಷಣೆ ಕ್ವಶನ್ ಮಾರ್ಕ್. ಅಡಕತ್ತೆರೆಯಲ್ಲಿ ಈಗ ಬಿಜೆಪಿಯ ಹಿಂದುತ್ವದ ಅಜೆಂಡಾ. ಸಿದ್ದು ನಿವೃತ್ತಿಯಾದ ನಂತರ ಈಗ ಮುಸ್ಲಿಂ ಮತಗಳು ಎಲ್ಲಿಗೆ ಹೋಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಇವೆಲ್ಲದಕ್ಕೂ ಒಂದು ಕಾರಣ ಆದರೆ, ಒಂದು ವೇಳೆ ಬಿಜೆಪಿಗೆ ಸೇರದೆ ಯತ್ನಾಳ್ ಅವರು ಒಂದು ಪಕ್ಷವನ್ನು ಕಟ್ಟಿದ್ರೆ ಅದರಿಂದ ಬಿಜೆಪಿ ಹೊಡೆತ ಆಗುತ್ತೆ. ಜೊತೆಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಪ್ಲೇಸ್ನಲ್ಲಿ ಮುಖ್ಯಮಂತ್ರಿ ಆದರೆ ಅದು ಅಲ್ಪಸಂಖ್ಯಾತರಿಗೆ ಬೇಸರ ಆಗುತ್ತೆ. ಇವೆಲ್ಲ ಕಾರಣದಿಂದಾಗಿ 2022 ಚುನಾವಣೆ ಮತ್ತೊಂದು ಪರಾಕಾಷ್ಠೆಯ ಚುನಾವಣೆ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.